ಹಲವು ದಶಕಗಳಿಂದ ಸ್ಥಳೀಯ ರೈತರು ಉಳುಮೆ ಮಾಡಿಕೊಂಡು ಕೃಷಿಯನ್ನ ಮಾಡಿ ಸರ್ಕಾರದಿಂದ ಸಾಗುವಳಿ ಚೀಟಿಯನ್ನ ಪಡಿತಾ ಇರ್ತಾರೆ. ಆದರೆ ಬೇನಾಮಿ ವ್ಯಕ್ತಿಗಳ ಹೆಸರಿನಲ್ಲಿ ಇದೇ ಜಮೀನುಗಳಿಗೆ ಅಕ್ರಮವಾಗಿ ಸಾಗುವಳಿ ಪಡೆದು 4-5 ಜನ ವ್ಯಕ್ತಿಗಳು ಭೂಮಿಯನ್ನ ಕಬಳಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವರ ಎಂ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ತುರುವೇಕೆರೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಪ್ರತಿಭಟನಾ ರ್ಯಾಲಿ ಹಾಗೂ ರಸ್ತೆ ತಡೆ ಚಳುವಳಿ ನಡೆಸಿ ಮಾತನಾಡಿದರು. ತುರುವೇಕೆರೆ ತಾಲೂಕಿನ ಬಿಸಿ ಕಾಬಲ್ ಗ್ರಾಮದಲ್ಲಿ ಸರ್ವೆ ನಂಬರ್ 1ರಲ್ಲಿ ಅಕ್ರಮವಾಗಿ ಭೂಮಾಫಿಯಾವನ್ನ ನಡೆಸಲಾಗ್ತಾ ಇದೆ. ರೈತರು ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಜಾತಿ ನಿಂದನೆ ಪ್ರಕರಣಗಳನ್ನ ದಾಖಲು ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ದು, ಈ ವಿಚಾರವಾಗಿ ಸ್ಥಳೀಯ ಪೊಲೀಸ್ ಠಾಣೆ, ಕಂದಾಯ ಇಲಾಖೆ ಮತ್ತು ತಹಸೀಲ್ದಾರ್ ನ್ಯಾಯವನ್ನ ಕೊಡಿಸೋದಕ್ಕೆ ವಿಫಲರಾಗಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳದೇ ಇದ್ರೆ ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಕುಣಿಗಲ್ ಶಿವಶಂಕರ್, ತಾಲೂಕು ಸಂಚಾಲಕರಾದಂತಹ ಮಲ್ಲೂರು ತಿಮ್ಮೇಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿಕೆ ಚಿದಾನಂದ, ರಾಜ್ಯ ಸಂಘಟನಾ ಸಂಚಾಲಕಿ ಮಹಿಳಾ ಘಟಕದ ಶ್ರೀಮತಿ ಲಾವಣ್ಯ ಸೇರಿದಂತೆ ಇತರೆ ರೈತಪರ ಸಂಘಟನೆಯ ಹೋರಾಟಗಾರರು ಭಾಗಿಯಾಗಿದ್ದರು. ಏನು ಸರ್ವೆ ನಂಬರ್ 1ರಲ್ಲಿ ಪಿಸಿ ಟೌನ್ನಲ್ಲಿ ಅಕ್ರಮವಾಗಿ ರೈತರನ್ನ ಒಕ್ಕಲಿಸುವ ಸಲುವಾಗಿ ಅಲ್ಲೇ ಜೊತೆ ಕೈ ಜೋಡಿಸಿ ಆ ಜಮೀನನ್ನ ರೈತರ ಜಮೀನಿನಲ್ಲೇ ಸಹ ಏನು ಧರಣಿಯನ್ನ ಮಾಡ್ತಿದ್ದಾರೆ. ಅಲ್ಲಿ ರೈತರನ್ನ ಒಕ್ಕಲಿಸಿ ನೀವೇನಾದ್ರೂ ಇಲ್ಲಿಗೆ ರೈತರು ಬಂದ್ರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕ್ತೀವಿ ಅಂತ ಹೇಳಿ ಧಮಕಿಯನ್ನ ಹಾಕ್ತಾರೆ. ಅಲ್ಲಿ ಹೋದಂತ ಸರ್ಕಾರಿ ಅಧಿಕಾರಿಗಳಿಗೆ ಧಮಕಿಯನ್ನ ಹಾಕಿ ಅವ್ರನ್ನ ಸಹ ಅಲ್ಲಿಂದ ಓಡಿಸ್ತಾರೆ. ಹೀಗಾಗಿ ನಾವು ರೈತರ ಪರವಾಗಿ ಇಲ್ಲಿ ಇವತ್ತು ರಸ್ತೆ ತಡೆಯನ್ನ ಮಾಡ್ತಾ ಇದ್ದೀವಿ. ಇದುವರೆಗೂ ಯಾವುದೇ ತರಹದ ನಮ್ಮ ತಾಲೂಕಾಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ, ಎಸಿ ಡಿಸಿ ತಹಸೀಲ್ದಾರ್ ಅವರಾಗಲಿ ಇದುವರೆಗೂ ಇದ್ರ ಬಗ್ಗೆ ನಮ್ಗೆ ಯಾವುದೇ ತರಹದ ರೈತರ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.